ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನೂ ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತು ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನು 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಳಿಸಿ ಅನ್ನುವಂಥ ಆಗ್ರಹ ನಮ್ಮದು. 2.5 ವರ್ಷ ಕೇವಲ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ. ಒಂದು ಕಡೆ ಬರಗಾಲ ಇದೆ, ಇನ್ನೊಂದು ಕಡೆ ನೆರೆ ಬರ್ತಾ ಇದೆ, ಬೆಂಗಳೂರು ಮುಳುಗ್ತಾ ಇದೆ. ಬೆಂಗಳೂರಲ್ಲಿ ಗಾರ್ಬೇಜಿನ ಬಹಳ ದೊಡ್ಡ ಹಗರಣ ನಡೆದಿದೆ. ಇದೆಲ್ಲವನ್ನ ಬಿಟ್ಟು ಪ್ರತಿದಿನ ಇವರು ಕುರ್ಚಿಗಾಗಿ ಹೊಡೆದಾಟ ಮಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೋಬೇಕು. ಸಿದ್ದರಾಮಯ್ಯಗೆ ಉಳಿಸುವ ಪ್ರಯತ್ನ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ. ಇದರ ಮಧ್ಯದಲ್ಲಿ ಜನರು ಬಡವಾಗಿದ್ದಾರೆ. ಜನರ ಸಂಕಷ್ಟವನ್ನು ಅಳಿಸುವವರಿಲ್ಲ. ಯಾವುದೇ ಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ, ಜಿಲ್ಲೆಯಲ್ಲಿ ಮೀಟಿಂಗ್ ತಗೊಳ್ತಾ ಇಲ್ಲ, ಯಾವುದೇ ಇಲಾಖೆ ಕೆಲಸ ಮಾಡ್ತಾ ಇಲ್ಲ, ಇಲಾಖೆಗೆ ದುಡ್ಡಿಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರ. ನೀವು ಕುರ್ಚಿ ಹೋರಾಟವನ್ನು ಬಿಟ್ಟು ತಕ್ಷಣ ಜನರ ಸಮಸ್ಯೆ ಕಡೆ ಗಮನ ಹರಿಸಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಸಿದ್ದರಾಮಯ್ಯನವರು ಹಳೆಯ ಹುಲಿ, ಯಾವಾಗ ಯಾವ ಆಟ ಆಡ್ತಾರೋ ಗೊತ್ತಿಲ್ಲ. ಅವ್ರು ರಾಜೀನಾಮೆ ಕೊಡುವ ತನಕನೂ ರಾಜೀನಾಮೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಮತ್ತು ಇದು ಅವರ ಪಕ್ಷದ ಆಂತರಿಕ ವಿಚಾರ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಅಥವಾ ನಾವು ಇದರಲ್ಲಿ ಮಾಡುವಂಥದ್ದು ಬಹಳ ಇಲ್ಲ. ನಾವು ಒಂದೇ ಹೇಳಬೇಕು, ನೀವು ಜನರ ಕೆಲಸ ಮಾಡೋದಕ್ಕೆ ನಿಮ್ಮನ್ನು 135 ಸೀಟ್ ಆಯ್ಕೆ ಮಾಡಿದ್ದಾರೆ. ಜನರ ಕೆಲಸ ಮಾಡಿ. ಜನರ ಕೆಲಸ ಮರೆತು ಬರೀ ಕುರ್ಚಿಗಾಗಿ ಕಾದಾಟ ಮಾಡ್ತಾ ಇದ್ದೀರಿ. ಯಾರು ಯಾವ ಮಂತ್ರಿ ಆಗಬೇಕು, ಯಾರು ಉಪಮುಖ್ಯಮಂತ್ರಿ ಆಗಬೇಕು, ಇದನ್ನೇ ಕಾದಾಟ ಮಾಡ್ತಾ ಇದ್ದೀರಿ. ಇದು ಬಿಟ್ಬಿಡಿ, ಜನರ ನೋವನ್ನು ಆಳಿಸಿ ಅನ್ನುವಂಥ ಆಗ್ರಹ ನಮ್ಮದು. 2.5 ವರ್ಷ ಕೇವಲ ಮುಖ್ಯಮಂತ್ರಿಯ ಬದಲಾವಣೆ ಬಗ್ಗೆ ಚರ್ಚೆ ಆಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಜನರ ಬಗ್ಗೆ ಕಾಳಜಿ ಇಲ್ಲ. ಒಂದು ಕಡೆ ಬರಗಾಲ ಇದೆ, ಇನ್ನೊಂದು ಕಡೆ ನೆರೆ ಬರ್ತಾ ಇದೆ, ಬೆಂಗಳೂರು ಮುಳುಗ್ತಾ ಇದೆ. ಬೆಂಗಳೂರಲ್ಲಿ ಗಾರ್ಬೇಜಿನ ಬಹಳ ದೊಡ್ಡ ಹಗರಣ ನಡೆದಿದೆ. ಇದೆಲ್ಲವನ್ನ ಬಿಟ್ಟು ಪ್ರತಿದಿನ ಇವರು ಕುರ್ಚಿಗಾಗಿ ಹೊಡೆದಾಟ ಮಾಡ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೋಬೇಕು. ಸಿದ್ದರಾಮಯ್ಯಗೆ ಉಳಿಸುವ ಪ್ರಯತ್ನ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗೋ ಪ್ರಯತ್ನ. ಇದರ ಮಧ್ಯದಲ್ಲಿ ಜನರು ಬಡವಾಗಿದ್ದಾರೆ. ಜನರ ಸಂಕಷ್ಟವನ್ನು ಅಳಿಸುವವರಿಲ್ಲ. ಯಾವುದೇ ಮಂತ್ರಿಗಳು ಜಿಲ್ಲಾ ಪ್ರವಾಸ ಮಾಡ್ತಾ ಇಲ್ಲ, ಜಿಲ್ಲೆಯಲ್ಲಿ ಮೀಟಿಂಗ್ ತಗೊಳ್ತಾ ಇಲ್ಲ, ಯಾವುದೇ ಇಲಾಖೆ ಕೆಲಸ ಮಾಡ್ತಾ ಇಲ್ಲ, ಇಲಾಖೆಗೆ ದುಡ್ಡಿಲ್ಲ. ಇದು ಕರ್ನಾಟಕ ರಾಜ್ಯ ಸರ್ಕಾರ. ನೀವು ಕುರ್ಚಿ ಹೋರಾಟವನ್ನು ಬಿಟ್ಟು ತಕ್ಷಣ ಜನರ ಸಮಸ್ಯೆ ಕಡೆ ಗಮನ ಹರಿಸಿ ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.